ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿ ಅನಸೂಯ ಸಿದ್ದರಾಮ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಸಾಹಿತ್ಯದ ಪ್ರಪಂಚ ಬೆರಗು ಹುಟ್ಟಿಸುವಂತದ್ದು. ನಮ್ಮ ಭಾಷೆಗೂ 2,500 ವರ್ಷವರೆಗೆ ಇತಿಹಾಸ ಇದೆ. ಬಹಳ ವೈಭವಿತವಾಗಿ ಹಳೆಗನ್ನಡ, ನಡುಗನ್ನಡ, ನವೋದಯ, ನವ್ಯ, ನವ್ಯೋತ್ತರ ಅಂತ ಹೇಳಿ ಇಷ್ಟು ವೈವಿಧ್ಯಮಯವಾಗಿ ನಮ್ಮ ಸಾಹಿತ್ಯ ಬರ್ತಾ ಇದೆ. ಆ ಒಂದೊಂದು ಘಟಾನುಘಟಿಗಳು, ಕವಿಗಳ ಹೆಸರುಗಳನ್ನು ಹೇಳ್ತಾ ಇದ್ರೇನೆ ಒಂದು ರೋಮಾಂಚನ. ಆದಿಕವಿ ಪಂಪ, ದ ರಾ ಬೇಂದ್ರೆ, ರನ್ನ, ಪೊನ್ನ, ಜನ್ನ, ಮತ್ತೆ ನಮ್ಮ ಬಸವಣ್ಣನವರು, ದಾಸ ಶ್ರೇಷ್ಠರು, ಪುರಂದರದಾಸರು, ಕನಕದಾಸರು, ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಕುವೆಂಪು ಅವರು, ಅನಕರು, ತರಾಸು, ನಮ್ಮ ಎಸ್.ಎಲ್. ಭೈರಪ್ಪ, ಎಂತೆಂಥ ಘಟಾನುಘಟಿಗಳು ನಮ್ಮ ಮಧ್ಯೆ ಆಗಿ ಹೋಗಿದ್ದಾರೆ. ಮಕ್ಕಳಿಗೆ ಇವೆಲ್ಲ ಕೇಳ್ತಾ ಇದ್ರೇನೆ ಒಂಥರ ರೋಮಾಂಚನ. ಹೀಗೆ ಕನ್ನಡ ಸಾಹಿತ್ಯ ವೈಭವಿತ ಆಗಿರ್ಲಿಕ್ಕೆ ಕಾರಣ ನೋಡಿ, ಅದೇ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ನಿರೂಪಿತವಾಗಿದೆ. ಹಿಂದಿ ಭಾಷೆಗೆ 11 ಜ್ಞಾನಪೀಠ, 7-8 ರಾಜ್ಯದಲ್ಲಿದೆ. ಅದು ಹಿಂದಿ, ಉತ್ತರ ಪ್ರದೇಶ ರಾಷ್ಟ್ರ ಭಾಷೆ ಹಿಂದಿ. ಆದ್ರೆ ಕನ್ನಡ ಇರೋದು ಕರ್ನಾಟಕದಲ್ಲಿ ಮಾತ್ರ. ಆದ್ರೆ 8 ಜ್ಞಾನಪೀಠಗಳನ್ನು ಬಾಚಿಕೊಂಡಿದೆ. ಹಾಗಾಗಿ ಅಂತ ಒಂದು ಶ್ರೀಮಂತ ಪರಂಪರೆ ನಮ್ಮ ಭಾಷೆಗೆ ಇರೋದು ನಾವು ಬಹಳ ಸಂತೋಷ, ಸೊಗಸಿನ ವಿಷಯ. ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನಿಂದ ಬಂದಿರುವಂತಹ ಹಿರಿಯ ಲೇಖಕಿಯರಾಗಿರುವಂತಹ ಶ್ರೀಮತಿ ಅನಸೂಯ ಸಿದ್ದರಾಮ್ ಅವರಿದ್ದಾರೆ. ಸಾಕಷ್ಟು ಸಾಹಿತ್ಯದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು, ಮತ್ತೆ ಅದರೊಳಗೆ ಪಳಗಿದಂತವರು, ಮತ್ತೆ ಅನುಭವಸ್ಥರು. ತಮ್ಮ ಕೃತಿಗಳಲ್ಲಿ, ತಮ್ಮ ಗಜಲ್ಗಳಲ್ಲಿ, ತಮ್ಮ ಕಥಾ ಸಂಕಲನಗಳಲ್ಲಿ, ಆಮೇಲೆ ಮುಖ್ಯವಾಗಿ ಅವರು ವಿಶೇಷವಾಗಿ ಲಲಿತ ಪ್ರಬಂಧಗಳನ್ನ ಬಹಳ ಬರೆದಿದ್ದಾರೆ. ಯಾಕಂದ್ರೆ ಆ ತರ ಲಲಿತ ಪ್ರಬಂಧಗಳು ಬರೆಯೋರ ಸಂಖ್ಯೆ ಬಹಳ ಕಡಿಮೆ. ಒಂದು ಹಸಿರಾದ ಹಾಸ್ಯಲೇಪಿತವಾದಂತ ಬರಹಗಳು ಎಲ್ಲರೂ ಕೂಡ ಹಿಡಿಸ್ತದೆ. ಇವತ್ತು ನೋಡ್ರಿ, ನಮ್ಮ ಇವರು ಪೂರ್ಣಚಂದ್ರ ತೇಜಸ್ವಿಯವರ ಅಡವಿ ಕಥೆಗಳು ಎಷ್ಟು ಚೆನ್ನಾಗಿ ನಮಗೆ ರೋಮಾಂಚನ ಹುಟ್ಟಿಸ್ತವೆ. ಮತ್ತೆ ಇನ್ನು ಕೇಳಬೇಕು, ಗದ್ಯವನ್ನು ಇಷ್ಟು ಜನಪ್ರಿಯ ಮಾಡಲಿಕ್ಕೆ ಸಾಧ್ಯ ಆಯಿತು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಅನಸೂಯ ಸಿದ್ದರಾಮ್ ಅವರೇ, ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಮೇಡಮ್, 75 ವರ್ಷವನ್ನ ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ಆಕಾಶವಾಣಿ ಧಾರವಾಡ, ಆಕಾಶವಾಣಿ ಕೇಳುವ ಸಂಸ್ಕೃತಿಯನ್ನು ಕೇಳುವ ಸಂಸ್ಕೃತಿಯ ರಾಯಭಾರಿ ಆಗಿದ್ದಾವಲ್ಲ ಆಕಾಶವಾಣಿಗಳು. ನಮ್ಮ ಆಕಾಶವಾಣಿ ಧಾರವಾಡದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಆಕಾಶವಾಣಿ ಧಾರವಾಡ ಕೇಂದ್ರದ್ದು ಪ್ರಸಾರ ಕಾರ್ಯಕ್ರಮ ನೆನಪು ಕೂಡ ಇವಾಗ ನಮಗೆ ಒಂಥರ ಪುಳಕ, ಒಂಥರ ರೋಮಾಂಚನ. ಯಾಕಂದ್ರೆ ಇವಾಗ ದೂರದರ್ಶನ ಬಂದ್ಮೇಲೆ, ಆದ್ರೆ ನಾವು ಆಕಾಶವಾಣಿಯನ್ನ ಆವಾಗ್ಲಿಂದ ಎಷ್ಟು ಪ್ರೀತಿ ಮಾಡ್ತಿದ್ವೋ ಅಷ್ಟೇ ಪ್ರೀತಿ ಮಾಡ್ತಾ ಇದ್ವಿ. ಆಮೇಲೆ ನಂದು ಊರು ಗೋಕಾಕ್ನಿಂದ ಇಲ್ಲಿ ನಾನು ಕಾರ್ಯಕ್ರಮಕ್ಕೆ ಅವಾಗವಾಗ ಏನೋ ಒಂದು ಸಣ್ಣ ಕಥೆಗಳು, ಕವನಗಳು, ಹಾಸ್ಯ ಲೇಖನ ಈ ತರ ಸ್ವೀಕಾರ ಆಗಿರ್ತಿತ್ತು. ಮತ್ತೆ ಡೇಟ್ ಕೊಟ್ಟಿರ್ತಿದ್ರು, ಬರ್ತಾ ಇದ್ದೆ. ನನಗೆ ಆ ನೆನಪಲ್ಲಿ ಕೂಡ ಏನು ಅಂದ್ರೆ, ಆಕಾಶವಾಣಿ ಧಾರವಾಡದ್ದು ಕಾರ್ಯಕ್ರಮ, ಒಂದು ವನಿತಾ ವಿಹಾರನೆ ಇರ್ಲಿ, ಮಹಿಳಾ ಕಾರ್ಯಕ್ರಮ ಇರ್ಲಿ, ಏನು ಅಂದ್ರೆ ಕೇಳ್ತಾ ನಾವು ನಮ್ ಕೆಲಸಗಳ ಮಾಡ್ಕೊತಾ ಇದ್ವಿ. ಅಂದ್ರೆ ನಮ್ಮನ್ನ ಪೂರ್ತಿ ಗುತ್ತಿಗೆ ಹಿಡಿತಾರ ಇರ್ಲಿಲ್ಲ ಯಾವುದು ಕೂಡ. ಆಕಾಶವಾಣಿ ಮಹತ್ವ ಅಂದ್ರೆ ಅದು. ಆಕಾಶವಾಣಿ ಕಥೆನೋ, ಒಂದ್ ಸಿನಿಮಾನೋ, ಅಥವಾ ನಮ್ದೇ ಒಂದು ಕಾರ್ಯಕ್ರಮನೋ, ವನಿತಾ ವಿಹಾರನೋ, ಪ್ರತಿಯೊಂದನ್ನು ನಾವು ಕೇಳ್ತಾ ಒಂದು ರಾಶಿ ಅಕ್ಕಿ ಅರಸುತ್ತಾ ಇದ್ವಿ. ಏನೋ ಕೆಲಸ ಮಾಡಿದ್ರು ಇಟ್ಟು ಕಲ್ತಾ ಇದ್ವಿ. ಏನೋ ಕೆಲಸ ಮಾಡ್ಕೊಂಡೆ ಮಹಿಳೆಯರು ಮತ್ತೆ ಇಡೀ ಮನೆ ಜನ ಒಟ್ಟು ಕೂತು ಕೇಳೋ ಅಂತದ್ದು ಸಂಸ್ಕೃತಿನ ಆಕಾಶವಾಣಿ ಬೆಳೆಸ್ತು ಅಂತ ನನಗೆ ತುಂಬಾ ಅನ್ಸುತ್ತೆ. ಮತ್ತೆ ಅಭಿಮಾನ ಮೂಡುತ್ತೆ. ಹಾಗೆ ಎಲ್ಲದಕ್ಕಿಂತ ದೊಡ್ಡದು ಕೇಳುವ ಸಂಸ್ಕೃತಿ ಅಂತ ಹೇಳ್ತಾರೆ. ಅಂದ್ರೆ ಹೇಳುವುದು ಕೇಳುವುದು ಏನಿದೆಯಲ್ಲ, ಅಂದ್ರೆ ಹೇಳಿದ ಮಾತುಗಳನ್ನು ಕೇಳುವಂತದ್ದು, ಆ ಒಂದು ಸಂಸ್ಕೃತಿ ಇದ್ರೆ ಮಾತ್ರ ಬರ್ತದೆ. ಗುರು ಶಿಷ್ಯ ಪರಂಪರೆಯೊಳಗೆ ಇದು ಬಹಳ ಅವಶ್ಯಕತೆ ಇದೆ. ಇವತ್ತು ಉತ್ತಮವಾದ ಶಿಷ್ಯರು ದೊರಕುತ್ತಾ ಇಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ, ಉತ್ತಮವಾದ ಗುರುಗಳು ದೊರಕ್ತಾ ಇಲ್ಲ ಅಂತ ಶಿಷ್ಯರು ಹೇಳ್ತಾ ಇದ್ದಾರೆ. ಅವ್ರ ಮಧ್ಯೆ ಇರೋ ಈ ಸಂವಹನ ಕೊರತೆ ಅಂದ್ರೆ ಈ ಕೇಳುವ ಸಂಸ್ಕೃತಿ, ಹೇಳುವ ಸಂಸ್ಕೃತಿಯಲ್ಲಿ ತೊಂದರೆ ಇದೆ ಅಂತ ಅರ್ಥ. ತಾವು ಬಹಳ ಹಿರಿಯರು, ಅಂದ್ರೆ ಸಾಹಿತ್ಯದ ಒಂದು ಪ್ರಪಂಚದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರಿ. ಒಬ್ಬ ಗೃಹಿಣಿಯಾಗಿ ಕೆಲಸ ಮಾಡೋದ್ರ ಜೊತೆಗೇನೆ ಕನ್ನಡ ತಾಯಿಯ ಜೊತೆಗೂ ಕೂಡ ತಾವು ಅಂದ್ರೆ ಕೆಲಸ ಮಾಡಿದಿರಿ, ಕೃತಿ ಮಾಡಿದಿರಿ. ತಮ್ಮ ಒಂದು ವ್ಯಾಪಕ ಅನುಭವದ ಹಿನ್ನೆಲೆಯೊಳಗೆ ನಮ್ಮ ಕನ್ನಡ ಅನ್ನೋದೇನದಿಲ್ಲ, ನಮ್ಮ ಚಂದ್ರಶೇಖರ್ ಪಾಟೀಲ್ ಹೇಳಿದ್ರು, ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಹೇಳಿ. ಈಗ ನಾವು ಇರ್ರಿ ನಮ್ಮ ಸಂಗಡ ಅಂತ ಹೇಳೋ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಕನ್ನಡ ಒಂದು ಬಹಳ ಅಪರೂಪ ಆಗಿದೆ. ಈಗ ನಾವು ಉತ್ತರ ಕರ್ನಾಟಕದಲ್ಲೇ ತೆಗೆದುಕೊಂಡು ನಮ್ಮ ಮಕ್ಕಳನ್ನ ನಾವು ಆಂಗ್ಲ ಮಾಧ್ಯಮಗಳಿಗೆ ಕಳಿಸಿ ಅವರನ್ನು ಕನ್ನಡದಿಂದ ದೂರ ಮಾಡಿಬಿಟ್ಟಿದ್ದೀವಿ. ಹೌದು, ನಾವು ಮಾಡಿದಂತಹ ಒಂದು ಭಾಷಾ ವಂಚನೆ ಅಂತ ನಾವು ಅನ್ಕೋತೀವಿ. ಅದೇನ್ ಮಾಡೋದು ಅಂದ್ರೆ, ಈ ಅವಕಾಶಗಳು ಬೇಕು, ಉದ್ಯೋಗ ಬೇಕು ಅಂತೇಳಿ ಅದಿರಬಹುದು. ಆದ್ರೂ ಮನೆ ಮಾತು ಏನಿದೆಯಲ್ಲ, ನಮ್ಮ ಹೃದಯದ ಮಾತು ಅದು. ನಮ್ಮ ಹೃದಯ ಅಂದ್ರೆ ನಮ್ಮ ಮನಸ್ಸು ವಿಚಾರ ಮಾಡೋದು ಯಾವಾಗಲೂ ನಮ್ಮ ಮಾತೃಭಾಷೆಯೊಳಗೆ. ಆ ಭಾಷೆಯೊಳಗೆ ನಮ್ಮಲ್ಲಿ ಒಂದು ಹಿಡಿತಾ ಇತ್ತಂದ್ರೆ ಖಂಡಿತವಾಗಿ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಅವಕಾಶ ಇದೆ. ನಾವೆಲ್ಲ ಈಗ ಮಧ್ಯವಯಸ್ಕರು, ನಮ್ಮಂತವರೆಲ್ಲ ಕೊನೆಗೆ 10ನೇವರೆಗೆ ಆದ್ರೂ ಕನ್ನಡ ಕಲಿತಿದ್ದಕ್ಕನೇ ಇವತ್ತು ಕನ್ನಡದೊಳಗೆ ನಿರರ್ಗಳವಾಗಿ ಮಾತಾಡ್ತೀವಿ. ಅಂದ್ರೆ ಅದು ತಾವು ಹಿರಿಯ ಸಾಹಿತಿಗಳು ಅನಸೂಯ ಸಿದ್ದರಾಮ್ ಅವರೇ.
ತಮ್ಮ ಅನುಭವದ ಮುಗಿಸೆಯಲ್ಲಿ ಕನ್ನಡ ಹೇಗೆ ಬಂದಿದೆ? ನಾನು ಅಷ್ಟು ಆಳವಾದ ಅಧ್ಯಯನ ಅಥವಾ ಶಾಸ್ತ್ರೋಕ್ತ ಒಂದು ವಿದ್ಯಾಭ್ಯಾಸ ಮಾಡಿದ್ದಲ್ಲ. ನನ್ನ ಪರಿಸರದಲ್ಲಿ, ನಮ್ಮ ವಾತಾವರಣದಲ್ಲಿ ನನಗೆ ಜಾಸ್ತಿ ಕಲಿಯಕ್ಕೆ ಅವಕಾಶ ಇರಲಿಲ್ಲ. ಆವಾಗ ನನಗೆ ಓದ್ಬೇಕು ಅಂತ ಛಲ ತುಂಬಾನೇ ಇತ್ತು. ಏನ್ ಅನ್ಸೋದು ಅಂದ್ರೆ, ಅಯ್ಯೋ ಕಲ್ಸಿಲ್ಲಲ್ಲ, ಈ ತರ ಎಲ್ಲ ಅನ್ಸೋದು. ಕಲಿಬೇಕಿತ್ತು, ಇದಕ್ಕೆಲ್ಲ ಅಡ್ಡಿ ಮಾಡೋದಿಲ್ಲ, ಹೆಣ್ಮಕ್ಳಿಗೆ ಇಷ್ಟೇನ ಜೀವನ, ಈ ತರ ಇಲ್ಲಿ ಏನೇನೋ ಪ್ರಶ್ನೆಗಳು ಹುಟ್ಟೋದು ನನಗೆ. ಆಮೇಲೆ ಅದು ಪ್ರಶ್ನೆ ಜೊತೆಗೆ ಒಂಥರ ಸಿಡುಕು, ಅಸಹನೆ, ಇದೆಲ್ಲ ಅಂದ್ರೆ ಏನೇನೋ ಓದ್ಬೇಕಾಗಿತ್ತು, ಏನೋ ಮಾಡ್ಬೇಕಾಗಿತ್ತು, ನನಗೆ ಅವಕಾಶ ಕೊಡ್ಲಿಲ್ಲ ಇವರು ಅಂತ. ಆಮೇಲೆ ಬರ್ತಾ ತುಂಬಾ ದಿವಸ ಇತ್ತು ಅದು. ಆಮೇಲೆ ಪರಿವರ್ತನೆ ಹೇಗ್ ಮಾಡ್ಕೊಂಡೆ ಅಂತ ಆಯ್ತು ಅಂದ್ರೆ, ಅಕಸ್ಮಾತ್ ನನ್ಗಿಷ್ಟು ಕೂಡ ಮಾತೃಭಾಷೆಯಲ್ಲಿ ಬರೆಯುವಂತದ್ದು ಒಂದು ವಿದ್ಯೆ ಕೊಟ್ಟಿಲ್ಲ ಅಂದ್ರೆ ನಾನೇನ್ ಬರೀತಿದ್ದೆ. ಆವಾಗ ನನ್ಗೆ ಅಮ್ಮನ ಮೇಲೆ ತುಂಬಾ ಅಭಿಮಾನ ಮೂಡಕ್ ಶುರು ಆಯ್ತು. ಅಂತ ಕಷ್ಟದಲ್ಲಿ ಕೂಡ ನನ್ಗೆ ಇಷ್ಟು ಕಲಿಸಿದ್ದಾರೆ. ಇಷ್ಟು ನನ್ನ ಏನ್ ಮಿತಿ ಇದೆಯೋ ಇದರಲ್ಲಿ ನಾನು ಏನು ಬೇಕು ಹುಡುಕಬೇಕು ಅಂದ್ರೆ ನಾನು ಈ ಮಿತಿಲೇ ಹುಡುಕೋಬೇಕು. ನಾನು ಏನ್ ಓದಿದ್ದೀನಿ, ಕನ್ನಡ ಸ್ಪಷ್ಟವಾಗಿ ಕನ್ನಡ ಒಂದು ಬರುತ್ತೆ. ಅದೇ ಮಿತಿಲಿ ನಾನು ಓದೋ ಅಭ್ಯಾಸ ತುಂಬಾನೇ ಬೆಳೆಸಿಕೊಂಡೆ. ಮತ್ತೆ ಅನುಭವ ಮತ್ತೆ ತುಂಬಾ ಓದಿರೋದ್ರಿಂದ ಶೈಲಿ ಒಂದು ಹಾಸ್ಯ ವಿಡಂಬನೆ ಹತ್ರ ತಿರ್ಗಕ್ ಶುರು ಆಯ್ತು. ಮಹಿಳೆಯರದು ಒಂದು ಒಪ್ಪಿಕೊಳ್ಳೋ ಗುಣನೋ ಹಣೆ ಬರನೋ ವಿಧಿಲಿಕ್ಕೆ ತಾನೆ ಏನೋ ಅಂತ ಸಮರ್ಥನೆ, ಸ್ವಸಮರ್ಥನೆಗೆ ಹಾಗೆ ಹುಡುಕೊಂಡು ತಾವು ಸಮಾಧಾನ ಮಾಡ್ಕೊಳ್ಳೋದು ಅಂತ ಏನಿದೆ ಅದು ಕೂಡ ಒಂಥರ ವಿಡಂಬನಾತ್ಮಕ ಬರೆಯಕ್ ಶುರು ಮಾಡಿದೆ. ಹಾಗಾಗಿ ನನ್ನ ಬರವಣಿಗೆ ಒಂದ್ ಸ್ವಲ್ಪ ಮುಂದುವರಿತು. ಆ ಕಣಿವೆಯವರು ನನ್ಗೆ ಬರೀ ಸುಮ್ಮನೆ ಪತ್ರಿಕೆಗೆ ಹಾಕಿದ್ರೆ ಯೂಸಿಲ್ಲ, ಒಂದ್ ಪುಸ್ತಕ ಮಾಡಿ ಅಂತ ಹೇಳಿದ್ಮೇಲೆ ಪುಸ್ತಕ ಮಾಡಿದೆ. ಹಾಗಾಗಿ ಕತೆಗಳು, ಸಣ್ಣ ಕಥೆಗಳು, ಸಾಮಾಜಿಕ ಸಮಸ್ಯೆಗಳು, ಹೆಣ್ಮಕ್ಳ ಸಮಸ್ಯೆಗಳು ಮತ್ತೆ ಲಲಿತ ಪರಪಂತಗಳು ಬರೆಯಕ್ ಶುರು ಮಾಡಿದೆ. ಕನ್ನಡ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ಇರ್ಲೇಬೇಕಾದ್ದು ಕೂಡ. ಅಲ್ಲ ರೀ, ನಮ್ಮಮ್ಮ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳ್ತಾರೆ? ಅಮ್ಮನ ಭಾಷೆ ಮತ್ತೆ ಚೆನ್ನಾಗಿರ್ಲೇಬೇಕು, ಅಭಿಮಾನ ಮಾಡ್ಲೇಬೇಕು, ಪ್ರೀತಿ ಬೆಳೆಸ್ಕೊಳ್ಳಿಕ್ಕೆ ಬೇಕು ನಾವು. ಇನ್ಯಾರು ನನ್ನ ಜೀವನ ದಾರಿಗೆ ಲಕ್ಷ ಕೊಡುತ್ತೆ, ಕೋಟಿ ಕೊಡುತ್ತೆ ಅಂದ್ರೆ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳುವ ನಿನ್ಗೆ ಒಂದು ಕೋಟಿ ಕೊಡ್ತೀವಿ ಅಂದ್ರೆ ಯಾರಾದ್ರೂ ಹೇಳ್ತಾರ? ಇಲ್ಲ. ಅಮ್ಮನ ಮೇಲೆ ಪ್ರೀತಿ, ಅಮ್ಮನ ಭಾಷೆ, ಈ ನೆಲ, ಮಾತೃಭೂಮಿ, ಕನ್ನಡ ಬಿಟ್ಟು ಇನ್ನೇನಿದೆ ರೀ ನಮ್ ಜೀವನದಲ್ಲಿ? ಎಂಥ ಮಾತು. ಒಂದ್ ಮಾತು ಇದೆ ರೀ, ಅಂದ್ರೆ ನಮ್ಮ ವಿಚಾರಗಳು ನಿನ್ನೆ ವಿಚಾರ, ಇಂದಿನ ನಮ್ಮ ಜೀವನ, ಇಂದಿನ ವಿಚಾರವೇ ನಾಳೆನ ನಮ್ಮ ಜೀವನ. ಅಂದ್ರೆ ನಮ್ಮ ವಿಚಾರಗಳ ಮೇಲೆ ಅದು ಒಂದು ನಮ್ಮ ಒಂದು ಸೌಭಾಗ್ಯ. ಮನುಷ್ಯರಿಗಿರುವಂತಹ ಭಾಗ್ಯ ನೋಡಿ, ನಮ್ಮ ವಿಚಾರ ತಕ್ಕಂಗೆ ನಮ್ಮ ಬದುಕನ್ನು ಬದಲು ಮಾಡ್ಕೊಳ್ಬಹುದು. ಅದು ನಮಗಿರುವಂತಹ ಶಕ್ತಿ. ಆ ಭಾಷೆಯ ಬಲ ಹೊಂದಿತ್ತಂದ್ರೆ ಖಂಡಿತವಾಗಿ ಕೂಡ ನೋಡ್ರಿ, ತಾವೀಗ ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಒಂದು ವಿಶ್ವಾಸ ಅದು ಬೇರೆನೇ ಆಗಿದೆ. ಈಗ ಮಹಿಳಾ ಅಸ್ಮಿತೆ ಅಂತ ಬಂದಾಗ ಅಕ್ಕಮಹಾದೇವಿನೇ ಮೊದಲ ಕವಯಿತ್ರಿ. ಆಮೇಲೆ ತನ್ನ ಒಂದು ವೈರಾಗ್ಯವನ್ನ ಅವರು ಮತ್ತೆ ಮಲ್ಲಿಕಾರ್ಜುನ ಮೇಲಿನ ಪ್ರೇಮವನ್ನ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ. ಹಾಗೇನೆ ಜೀವನವನ್ನು ಅಷ್ಟು ಅನುಭವಿಕವಾಗಿ ವಿಡಂಬನೆ ಮಾಡ್ತಾರೆ. ನಿಜ. ಅಂದ್ರೆ ಹೇಗೆ ಬೆಟ್ಟದ ಮೇಲೊಂದು ಮನೆ ಮಾಡಿ ನರೆತೆರಗಳಿಗೆ ನಿಂತಿದ್ದೇನೆ ಅಂತ. ಅಂದ್ರೆ ನಿಮಗೆ ಭಯ ಅನ್ನೋದು ಯಾಕೆ? ಅಂದ್ರೆ ಇದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಮಹಿಳೆಯರೇ, ನಿಮಗೆ ಭಯ ಯಾಕೆ? ಭಯ ಬಿಟ್ಟು ಹೊರಗೆ ಬನ್ನಿ. ಭಯವೇ ನಿಮ್ಮ ತೊಂದರೆ. ಭಯ ಇಲ್ಲ ಅಂದ್ರೆ ಅದೊಂದು ದೊಡ್ಡ ವೈರಸ್ ಇದ್ದಂಗೆ. ಭಯ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅನಸೂಯ ಸಿದ್ದರಾಮ ಅವರೇ, ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಬರೀತೀರಿ ಅಂದ್ರೆ ಸಾಕಷ್ಟು ಓದ್ಲಿಕ್ಕೂ ಶುರು ಮಾಡಿದ್ರಿ. ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಒಂದು ಲೇಖಕರು ನನಗೆ ಮುಂಚೆ ಅಮ್ಮ ಕೆಲವೊಂದು ಹಾಡು, ಈ ಬೀಸೋದು ಕುಟ್ಟೋದು ಮಾಡುವಾಗ ಜಾನಪದ ಏನು ಹಾಡ್ತಾ ಇದ್ರು ನೋಡ್ರಿ. ಈ ಜಾನಪದ ಹುಟ್ಟಿದ್ವು ಅವ್ರು ಓದ್ದವರಲ್ಲ, ಬರೆದವರಲ್ಲ ಜನಪದರು. ಈ ಮಹಿಳೆ ಸಂಘರ್ಷಗಳೇ ಅವ್ರಿಗೆ 3 ಸಾಲಲ್ಲಿ ತ್ರಿಪದಿಗಳಾಗಿ ಜಾನಪದ ಗೀತೆಗಳಾಗಿ ಬಂದವಲ್ಲ, ಅವು ತುಂಬಾ ಮನಸ್ಸಿಡಿಯವು, ತುಂಬಾ ಆಳಕ್ಕಿಳಿಯೋದು. ಏನು ಓದಿರು, ಯಾಕಂದ್ರೆ ನನ್ಗೆ ನನ್ನಷ್ಟಕ್ಕೆ ಒಂದು ಕೀಳರಿಮೆ ಇತ್ತಲ್ಲ, ನಾನು ಓದಿಲ್ಲ, ನಾನೇನು ಬರೀಲಿ, ನನ್ಗೇನ್ ಸಾಧ್ಯ ಇದೆ ಅನ್ನೋದು ಇತ್ತಲ್ಲ. ಅದು ಜಾನಪದ ಸಾಹಿತ್ಯ ಬೆಳಿಬೇಕು ಅಂದ್ರೆ ಹೆಣ್ಮಕ್ಳು ಬರೀ ಮನಿ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ತೆಗೆದಿದ್ದಾರೆ. ಅದು ನನಗೆ ಎಲ್ಲಾ ಕವಿ ಉತ್ತಮ ಅವ್ರಕ್ಕಿಂತನೂ ಹೆಚ್ಚಿಗೆ ಪ್ರಭಾವ. ಅಂದ್ರೆ ಹಾಗಂತ ನಾನು ಜಾನಪದ ಅಧ್ಯಯನ ಮಾಡಿಲ್ಲ, ಅದ್ರ ಪ್ರಭಾವ ಅಂದ್ರಲ್ಲ ನೀವು, ಪ್ರಭಾವ ಬೀರಿದ್ದು ಏನು ಓದ್ದೇ ಇರುವಂತ ಮಹಿಳೆಯರ ಜಾನಪದ ಸಾಹಿತ್ಯ. ಆಮೇಲೆ ನಾನು ಎಲ್ಲಾನು ಓದ್ತಿದ್ದೆ. ನನಗೆ ಓದೋ ಹುಚ್ಚು ತುಂಬಾ ಇದೆ. ಮುಚ್ಕೊಂಡಾದ್ರೂ ಓದೋದು, ಕಚ್ಕೊಂಡಾದ್ರೂ, ಕತ್ಲಲ್ಲಾದ್ರೂ ಓದೋದು, ಈ ತರ ಹುತ್ತು. ಎಲ್ಲ ಸಾಹಿತಿಗಳದು, ಕಣಿವೆಯವರದ್ದು, ಆಮೇಲೆ ತೇಜಸ್ವಿ ಅವರದಂತೂ ನಮ್ದು ಫುಲ್ ಒಂದು ರ್ಯಾಕ್ ಇದೆ. ಆಮೇಲೆ ಕುವೆಂಪು ಅವರದ್ದು ಇದೆ, ಭೈರಪ್ಪ ಅವರದ್ದು ಇದೆ. ಹೀಗೆ ಎಲ್ಲ ಓದೋ ಹುಚ್ಚು. ಬಿಜಿಎಲ್ ಸ್ವಾಮಿ ನನ್ಗೆ ತುಂಬಾ ಪೆಟ್ಟು ಅಭಿಮಾನ ಅವ್ರ ಮೇಲೆ. ನನ್ಗೆ ಬಿಜಿಎಲ್ ಸ್ವಾಮಿ ಅವರದ್ದು ಸಾಹಿತ್ಯನೇ ಡಿಫರೆಂಟ್. ಅವರು ಸತ್ಯಲೋಕದ ಮೇಲೆ ಕನ್ನಡ ಭಾಷೆ ಅಲ್ಲ ಅವ್ರದ್ದು, ಕನ್ನಡ ಭಾಷೆ ಕಲಿತು, ತಮ್ಮ ಮಾತೃಭಾಷೆ ಬೇರೆ, ಕನ್ನಡ ಭಾಷೆ ಕಲಿತು ಹಂಗೆ ಒಂದು ಹಸಿರು ಹಣ್ಣು ಬರೆದಿದ್ದಾರೆ. ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ,
ಅವರು ಬರೆದ ಪುಸ್ತಕ ಹೆಂಗೆ ಮನಸ್ಸು ಹಿಡಿಯುತ್ತೆ ಅಂತಂದ್ರೆ ವಿಚಿತ್ರ ಅನ್ಸುತ್ತೆ. ಹೌದ್ ನೋಡ್ರಿ, ಹಾ. ಹಾಗಾಗಿ ಭಾಷೆ ತುಂಬಾ ಅಂದ್ರೆ ತುಂಬಾ ಲವಲವಿಕೆ, ಪ್ರೀತಿ, ಎಲ್ಲ ಮಮತೆ ಮಮಕಾರ ಇರುವಂತದ್ದು ಭಾಷೆ ಅಂದ್ರೆ ನಮ್ ಕನ್ನಡ. ನೋಡ್ರಿ, ನೀವು ತಿರುಪತಿ ಸರ್ವಜ್ಞ ತ್ರಿಪದಿ ಬೆಚ್ಚನೆಯ ಮನೆಯಿರುಳು ಇಚ್ಛೆಯುಳ ಸತಿ ಇರುಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ. ಅಂದ್ರೆ ಮಾತು, ಜನಪದರ ಮಾತುಗಳನ್ನ ಅವ್ರು ಇಷ್ಟು ಚೆನ್ನಾಗಿ ಸೆರೆ ಹಿಡಿದಿಟ್ರು. ಈಗಲೂ ಹೇಳಿದ್ರಿ, ತಾಯಂದ್ರ ಬಗ್ಗೆ ಹೇಳಿದ್ರಿ, ಜನಪದ ಕಲಾವಿದ್ರಿ ಸಾವಿರಾರು ಹಾಡುಗಳನ್ನ ಹಾಡ್ತಾರೆ. ಅವ್ರಿಗೆ ಓದಕ ಬರಕ್ ಬರುದಿಲ್ಲ. ಅವ್ರಿಗೆ ಬಿಸಿಕೊಲ್ಲು ಬಿಸ್ಸ ಹಾಡುವಂತ ಹಾಡು, ಕುಡ್ತಾ ಹಾಡುವಂತ ಹಾಡು, ಆಮೇಲೆ ಯಾವ್ದೋ ಸೋಬಾನ ಪದ ಸಮಾರಂಭಕ್ಕೆ ಹೋದಾಗ ಹಾಡುವಂತ ಹಾಡು, ಹಂತಿ ಹಾಡು, ಹಾಡಿನ ಬಂಡಿನ ಕಟ್ತಾರ ಅವ್ರು. ನಮಗೆ ಕಲ್ಪನೆನೇ ಇರುದಿಲ್ಲ, ಅಂತ ಒಂದು ಜ್ಞಾನ ಅವ್ರಿಗೆ ಇರ್ತದೆ. ಅವರು ಹೆಂಗ್ ಕಲಿತ್ರಿ ಅಂದ್ರೆ, ಇಲ್ಲ ನಮ್ಮ ಹಾಡ್ತಾ ಇಲ್ಲ ನೋಡಿ, ನಾನು ಮೌಖಿಕ ಪರಂಪರೆ ಅಂತ ಹೇಳ್ತಾರೆ. ನಮ್ದು ಆಕಾಶವಾಣಿ ಕೂಡ ಮೌಖಿಕ ಪರಂಪರೆಯ ಒಂದು ಮಾಧ್ಯಮ. ಮೌಖಿಕವಾಗಿ ನಾವು ಜನರನ್ನು ಮುಟ್ತೀವಿ. ಅವರ ಮಾತು ಕೇಳಿನೇ ಅವರು ನಮ್ಮನ್ನ ಕಲ್ಪನೆ ಮಾಡ್ಕೋತಾರೆ. ಈಗ ಮಾತಿನ ಸೆರವದಿಂದಲೇ ನಾವು ಎಲ್ಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ತಾವು ಹೇಳಿದ್ರಿ, ಅಂದ್ರೆ ಓದುವ ಸಂಸ್ಕೃತಿ ಇದ್ದಾಗ ನಮಗೆ ತಿಳಿಯುವ ಸಂಸ್ಕೃತಿ ಬರ್ತದೆ. ಎಲ್ಲವನ್ನೂ ತಿಳಿತೀವಿ ನಾವು. ಅಂದ್ರೆ ಓದಿ ನಾವು ತಿಳ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳುವಂತದ್ದು. ನೀವು ದೊಡ್ಡವರೆಲ್ಲ ಓದಿದ್ರಿ. ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತಿಕೆ ಏನಿದೆ ಅಲ್ಲ, ಒಂದು ಭಾಷೆಯೊಳಗೂ ಕೂಡ ವ್ಯಾಕರಣ ಇಷ್ಟು ಛಂದಸ್ಸು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡವ್ರೆ. ನಾವು ವಿ ಸಿ ಏರ್ಸಂಗ್ ಅವರು ಬರೀತಾರ ಪ್ರತಿಯೊಂದು ಹಾಡು. ಅದು ಅವ್ರು ಏರ್ಸಂಗ್ ಅಂತಾರ. ಅವ್ರಿಗೆ ಮೊದಲು ಆಲ್ ಇಂಡಿಯಾ ರೇಡಿಯೋ ಅಂತಿದ್ವಲ್ಲ, ಅದು ಏರ್ಸಂಗ್ ಅಂತ ಅವರು ಕಾಕ ಹೇಳ್ತಿದ್ರು. ಇವರು ವಿ ಸಿ ಏರ್ಸಂಗ್ ಅಲ್ಲ, ಇವರು ವಿ ಸಿ ಏರ್ಸಂಗ್ ಅಂತ ಹೇಳಿ. ಹಂಗೆ ಅಷ್ಟು ಇದು ವೈಭವಿತವಾಗಿ ನಾವು ವಿಚಾರ ಮಾಡ್ತಾ ಇದ್ದಾಗ, ಈಗ ನಾವು ಕನ್ನಡ ಸಾಹಿತ್ಯ ಏನಿದೆಲ್ಲ ತಾವು ಕಂಡ ಬಗ್ಗೆ ಹೇಗೆ ಅಂದ್ರೆ, ಈ ಪಾರಂಪರಿಕವಾಗಿ ಹೇಳಿದ್ರೆ 2000 ವರ್ಷಗಳಷ್ಟು ಇತಿಹಾಸವಿದೆ. ಹಳಗನ್ನಡ, ನಡುಗನ್ನಡ, ನವೋದಯ, ನವ್ಯ ಎಲ್ಲ ಇದೆ. ಈ ವೈವಿಧ್ಯತೆ ಬಗ್ಗೆ ಏನ್ ಹೇಳ್ತೀರಿ ತಾವು? ಕರ್ನಾಟಕದ ಒಂದು ಕನ್ನಡ ನಾಡಿನ ಕನ್ನಡ ಭಾಷೆ ಇತಿಹಾಸವನ್ನು ನೋಡಿದಾಗ ನಮಗೇನು ಅನಿಸ್ತದೆ ಒಬ್ಬ ಹಿರಿಯ ಸಾಹಿತ್ಯ? ಇದ್ರ ಬಗ್ಗೆ ಕೂಡ ನನಗೆ ಅನುಭವಜನ್ಯ ಸಾಹಿತ್ಯನೇ ಮತ್ತೆ ಕಾವ್ಯನೇ ಮುಖ್ಯ ಅನ್ಸುತ್ತೆ. ಎಲ್ಲದಕ್ಕೂ ಮೂಲ ಅನುಭವ ಮೂಲ. ಯಾಕಂದ್ರೆ ಜಾನಪದ ಅಂತ ಹೇಳಿದ್ನಲ್ಲ, ಆ ತರ ನನ್ಗೆ ಅನುಭವದಿಂದ ಹೊರತಾಗಿ ನಾವು ಎಷ್ಟು ಕಾಲ್ಪನಿಕತ್ವ, ಕೇಳಿದ್ದು, ಹೇಳಿದ್ದು, ಕಂಡದ್ದು ಅಷ್ಟು ಗಟ್ಟಿತನ ಇರಲ್ಲ. ಅದು ಓದೋದು ಅಭಿರುಚಿನೇ ಬೇರೆ. ನೀವು ಒಳ್ಳೆ ಸಾಹಿತ್ಯ ಇದ್ದಾರೆ, ಅವ್ರದ್ದು ಓದ್ತಾ ಇದ್ದೀವಿ, ಅದು ನಮ್ಗೆ ಹಿಡಿತಾ ಇದೆ ಒಳಗಡೆ, ಅದನ್ನ ಅನುಭವಿಸ್ತಾ ಇದ್ದೀವಿ, ಅದು ಬರಹ ಶಕ್ತಿ, ಅದ್ರ ತಾಕತ್ತು, ಅದ್ರ ತೂಕ. ಆದ್ರೆ ನಮಗೆ ಪರಿಣಾಮ ಕೊಡೋದು ನಮಗೆ ಅನುಭವಜನ್ಯದ್ದೇ. ಅದ್ರದ್ದು ಒಂದಾದ್ರೂ ಎಳೆ ಇಲ್ಲದೆ ನೀವು ಒಂದು ಕವನನೋ, ಒಂದು ಕಥೆನೋ, ಒಂದು ಲಲಿತ ಪ್ರಬಂಧ ಅಥವಾ ಒಂದು ಸಾಲು ಏನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ನೋಡ್ರಿ, ರಾಮಾಯಣ ಮಹಾಭಾರತಗಳು ನಮ್ಮ ಮೇಲೆ ಸಾಕಷ್ಟು ಪ್ರಭಾವ ಇದೆ. ಕನ್ನಡ ಸಾಹಿತ್ಯದೊಳಗೆ ಸಾಕಷ್ಟು ರಚನೆಗಳಾಗಿದೆ. ಪಂಪನಿಂದ ಹೇಳ್ಕೊಂಡು ಎಲ್ಲರಿಗೂ ಕೂಡ ಪ್ರೇರಣೆ ಆಗಿದೆ. ರಾಮಾಯಣ ದರ್ಶನ ಅಂತ ಕುವೆಂಪು ಅವರು ಬರೆದ್ರು. ಮಹಾಕಾವ್ಯಗಳನ್ನ ಇವ್ರು ನಮ್ಮ ಭಾರತ ಸಿಂಧು ರಶ್ಮಿ ಗೋಕಾಕ್ ಅವರು ಬರೆದ್ರು. ವಿಕ್ರು ಗೋಕಾಕ್ ಅವರು ಸಖಿಗೀತವನ್ನು ಬರೆದ್ರು. ನಮ್ಮ ಅಂದ್ರೆ ನೋಡ್ರಿ, ಅಂದ್ರೆ ಸತಿಪತಿಗಳೊಂದಾದ ಭಕ್ತಿ ಅಂತಾರಲ್ಲ ನಮ್ಮ ಶರಣರು. ಅಂದ್ರೆ ಸತಿ ಮತ್ತು ಪತಿ ಮತ್ತೆ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇರಬೇಕು ಅನ್ನೋದನ್ನ, ಮತ್ತೆ ಆ ಗಟ್ಟಿತನ ಅನ್ನೋದಿದ್ದಾಗ ಅದು ಬಿಟ್ಟು ಹೋಗೋದಿಲ್ಲ ಅನ್ನೋದೇನಿದೆಲ್ಲ, ಅದು ಖಂಡಿತವಾಗಿ ಸ್ವಾನುಭವ. ಅಂದ್ರೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಈ ಒಂದು ದೊಡ್ಡಾಟ ಸಣ್ಣಾಟ ಜನಪದ ಪರಂಪರೆ ಏನಿದೆಯಲ್ಲ, ಅವರು ಕೂಡ ಹಾಗೇನೆ ಎಷ್ಟು ಪೌರಾಣಿಕ ಸನ್ನಿವೇಶಗಳು ಎಷ್ಟು ಚೆನ್ನಾಗಿ ಅವರು ಹಿರಿಯರೆಲ್ಲ ಆಟ ಆಡ್ತಿದ್ರೆ, ಬೆಳತನ ಆಡ್ತಿದ್ರು ಅವರೆಲ್ಲ. ಸೊ ಅಷ್ಟು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ತಂದು ಕೊಟ್ಟಿರುವಂತಹದ್ದನ್ನ ಕವಿಗಳು ಖಂಡಿತ. ಮರಾಠಿ ನಾಟ್ಯ ಇದ್ರೊಳಗೆ ಬಹಳ ಪ್ರಬಲ ಆಗಿದ್ರು ಕೂಡ ಕನ್ನಡದಲ್ಲಿ ಏನೂ ಕೊರತೆ ಇಲ್ಲ. ಕನ್ನಡದಲ್ಲಿ ಕೂಡ ಆ ಒಂದು ಜನಪದ ಬಹಳ ಶ್ರೀಮಂತವಾಗಿದೆ, ಸಮೃದ್ಧವಾಗಿದೆ. ತಮ್ಮ ಕೃತಿಗಳ ಬಗ್ಗೆ ಬರೋಣ. ತಮಗೆ ಆರಂಭದಲ್ಲಿ ಏನು ಬರೀಲಿಕ್ಕೆ ಶುರು ಮಾಡಿದ್ರಿ ಕೃತಿ ರಚನೆ? ಆರಂಭದಲ್ಲಿ ಬರೆಯಕ್ಕೆ ನಾನು ಹಾಸ್ಯ, ಸ್ವಾರಸ್ಯ, ಲಲಿತ ಪ್ರಬಂಧಗಳನ್ನೇ ಶುರು ಮಾಡಿದ್ದು. ಹಾಸ್ಯ ಸಾಹಿತ್ಯ, ಲಲಿತ ಪ್ರಬಂಧ ಅಂದ್ರೆ ಮಿತ್ರ ಅವ್ರದ್ದು ಯಾರ್ಯಾರು ಪಟ್ಟಿಕ್ಕಿರೋದು ನಮ್ಗೆ ತುಂಬಾ ಮನಸ್ಸು ಹಿಡಿಯೋದು. ಅದು ಬೀಚಿ ಇವರಂತೂ ನನಗೆ ತುಂಬಾನೇ ಪೆಟ್ಟಾಗ್ಬಿಟ್ಟಿದ್ರು. ಅವರು ಚುರುಕು ಸಂಭಾಷಣೆ, ಒಂದೊಂದೇ ಸಾಲಿಂದು. ಆಮೇಲೆ ಯಾವ್ದೋ ಪತ್ರಿಕೆಗಳಿಗೆ ಪ್ರಶ್ನೆಗೆ ಉತ್ತರ ಕೊಡೋದು ಸುಧಾದಲ್ಲಿ. ಹಾಗೆ ಎಷ್ಟು ಚುರುಕಾಗಿ ಒಂದು ಪಾಯಿಂಟ್ ಇಟ್ಟು ಪಂಚ್ ಎಂಡ್ ಕೊಡ್ತಿದ್ರಲ್ಲ ಅವರು, ಆ ತರ ಬರಿಬೇಕು ಅಂತ ಹೀಗೆ ಶುರು ಆಗೋದು ನನಗೆ. ಹಾಗಾಗ್ಬಿಟ್ಟು ನಾನು ಸ್ವಪ್ನಲೋಕದ ಸ್ವಾರಸ್ಯಗಳು ಅಂತ ಫಸ್ಟ್ ಹಾಸ್ಯ ಲೇಖನಗಳನ್ನೇ ಬರ್ದೆ. ಏನದು ಸ್ವಪ್ನಲೋಕದ ಸ್ವಾರಸ್ಯಗಳು? ಜೀವನದ್ದು ಅದೇ ವಿಡಂಬನಾತ್ಮಕ. ಅಂದ್ರೆ ಇವತ್ತು ನಾನು ಮಾಡ್ಲಿಕ್ಕಾಗಿದ್ದನ್ನು ಕನಸಲ್ಲಿ ಕಾಣೋದು. ಈ ಸ್ವಪ್ನದಲ್ಲಿ ನಾವು ಏನೇನು ಸ್ವಪ್ನ ಲೋಕದ ಸ್ವಾರಸ್ಯಗಳು ಅಂದ್ರೆ, ಸ್ವಪ್ನದಲ್ಲಿ ನಮಗೆ ಯಾರ್ದು ಹಿಡಿತ ಒಂದು ನಿಬಂಧನೆಗಳು ಏನೂ ಇರಂಗಿಲ್ಲ ನಮಗೆ. ಅದಕ್ಕೂ ಕೂಡ ನಾವು ಅಡ್ಡಿ ಹಾಕೋತೀವಿ. ಹಾಗೆ ಅಯ್ಯೋ ಸ್ವಪ್ನದೊಳಗೆ ಅದನ್ನ ನೋಡಬಾರ್ದು, ಇದನ್ನ ನೋಡಬಾರ್ದು, ಅದು ಕೂಡ ಮೌಢ್ಯಕ್ಕೆ ಹಾಕ್ತಿರುತ್ತೆ. ಮೌಢ್ಯಕ್ಕೆ
ತಿರುಗಿಸ್ಕೋತೀವಿ ನಾವು ಎಲ್ಲ ಕೂಡ. ಸಕಾರಾತ್ಮಕ ನಕಾರಾತ್ಮಕ ಕೂಡ ನಾವು ಕನಸು ಕೂಡ ಬಿಟ್ಟಿಲ್ಲ. ನಾವು ಕನಸು ನಮ್ಮನ್ನು ಬಿಟ್ಟಿಲ್ಲ ಸರಿ, ಆದ್ರೆ ನಾವು ಕನಸನ್ನು ಬಿಟ್ಟಿಲ್ಲ. ಅದು ಕೂಡ ನಾವು ಅದು ಕೆಟ್ಟದ್ದು ಇದು ಕೆಟ್ಟದ್ದು ಈ ತರ ಏನು ಬರುತ್ತೆ ನೋಡ್ರಿ, ಅವನ್ನೆಲ್ಲ ಹಿಂಗೆ ಬೇರೆ ಬೇರೆ ಅನುಭವ ಎಲ್ಲ ಸೇರಿಸಿ ಸ್ವಪ್ನಲೋಕ ಸ್ವಾರಸ್ಯಗಳು ಅಂತ ಬರದೆ ಕಡಿಮೆ ಬರೋದಕ್ಕೆ ನೋಡಿ ಬರ್ದಿದ್ರು. ಅವಾಗ್ಲೇ ಇಲ್ಲಿ ಊರಲ್ಲಿರುವ ಗೋಕಾಕರ್ನಿಂದ ಅದನ್ನ ಮಾಡಿದೆ. ಆಮೇಲೆ ಈ ಮಹಿಳೆ ಶೋಷಣೆ ಮತ್ತು ಸಂಘರ್ಷಗಳು ಇರುತ್ತೆ ನೋಡಿ, ಬಾಯಿ ಬಿಡಕ್ಕೂ ಹಿಂಜರಿತ. ಇದೇ ಸಮಸ್ಯೆ ಎಲ್ಲರಿಗೂ ಇರೋದೇ ಇರ್ಬೋದು, ಒಬ್ರಿಗೆ ಹೆಚ್ಚು ಒಬ್ರು ಕಡಿಮೆ. ಆದ್ರೆ ಬಾಯಿ ಬಿಡಕ್ಕೆ ನಮ್ಮನ್ನ ನಾವು ಎಲ್ಲಿ ಬಿಚ್ಚ ಹರಿಯುತ್ತೇವೋ ಅನ್ನೋ ತರ. ಅದು ನಂದಲ್ಲ, ಯಾರೋ ಇದ್ರು ಕೂಡ ಅಯ್ಯೋ ಇವಳು ಬರ್ತಿದ್ದಾಳೆ, ಇವನ ತಂದ ಕಥೆ ಬರ್ದಾಳೆ ಯಾರಿಗೊತ್ತು, ಈ ತರ. ಅಂದ್ರೆ ಕಾಮನ್ ಆಗಿ ಎಲ್ಲರದು ಸಮಸ್ಯೆಗಳು ಸಾಮಾಜಿಕ ಮನೆ ಸಮಸ್ಯೆ ಒಂದೇ ತರ ಇರುತ್ತೆ. ಆದ್ರೆ ಓದಿದ್ಮೇಲೆ ಸಂಶಯಕ್ಕೆ ಮೂಲ ಆಗೋದಂದ್ರೆ ಇವ್ರು ಬರ್ದಿದ್ರೆ ಇವ್ರದೇ ಇರ್ಬೇಕು ನೋಡ್ರಿ, ಪರ್ಸನಲ್ ಅದು ಕತೆ. ಹೀಗೆ ಒಂದ್ ಕತೆ ಬರ್ದಾಗ ನಮ್ಮ ಅಕ್ಕಪಕ್ಕದವರು ಒಂದ್ ಕತೆ ತರಂಗದಲ್ಲಿ ಬಂದಿತ್ತು ರೀ. ಅದನ್ನ ಓದಿದ ತಕ್ಷಣ ನನ್ನ ನೇಬರ್ಸು ಅಕ್ಕಪಕ್ಕ ಇರೋರು ಮಾತಾಡ್ಸಲ್ಲ ಬೆಳಗ್ಗೆ ನನ್ಗೆ. ಅವರು ಮಾತಾಡ್ಸಲ್ಲ, ಇವ್ರು ದಿನಾನು ಎಷ್ಟು ಯಾಕ್ರಿ ಎದ್ರಿ ಊಟ ಆತು ಹಿಂಗೆಲ್ಲ ಕೇಳೋರು, ಯಾಕೋ ಇವತ್ತು ಮಾತಾಡೇ ಇಲ್ಲ ಅಂತ. ಆಮೇಲೆ ಅವ್ರವ್ರು ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಒಬ್ಬೊಬ್ಬರಾಗಿ ಬಂದ್ರು ಮನೆಗೆ, ಯಾಕ್ರಿ ವೈನಿ ಯಾಕೆ ಮಾತಾಡೇ ಇಲ್ಲ ನೀವು ಅಂತ. ಅಯ್ಯೋ ಏನ್ ಹೇಳ್ತೀರಿ ನೀವು ಕತಿ ಬರ್ದಿರಿ ಎಂತದೆ, ನಮ್ಮ ಮನೆಯವ್ರು ನನ್ ಕೂಡ ಜಗಾಡಿದ್ರೆ ನಮ್ಮ ಮನೆಯವ್ರು ನನ್ ಕೂಡ ಜಗಾಡಿದ್ರೆ, ನಿನ್ನ ಮಾತಾಡಿದ್ದೆಲ್ಲಾನು ಹೋಗಿ ಡೈಲಾಗ್ ಒಂದೊಂದು ಅಕ್ಷರ ಬಿಡ್ಲಾರಂಗ ವೈನಿಗೆ ಹೇಳ್ತೀವಿ ಅಂತ ಹೇಳಿ ಜಗಾಡೋದ್ರು ಅಂತಂದ್ರೆ, ಅಯ್ಯೋ ದೇವ್ರ ಹಂಗಲ್ರಿ, ಅದು ನಿಮ್ದು ಅಲ್ಲ ಅವ್ರದ್ದು ಅಲ್ಲ, ನನ್ ಕತಿ ತಗೋರಿ ಅದು ಅಂತ ಹೇಳಿದೆ. ಹಿಂಗೆ ನೋಡ್ರಿ, ಈಗ ಲಲಿತ ಪ್ರಬಂಧ ಆಮೇಲೆ ಈ ಹರಟೆ ಅದು ಬಹಳ ಜನ ಹಿಡಿಸುವಂತದ್ದು. ಯಾಕಂದ್ರೆ ಇವತ್ತು ನಗಬೇಕು ಅಂತಂದ್ರೆ ಜನರಿಗೆ ಸಾಕಷ್ಟು ವಿಷಯಗಳಿಲ್ಲ, ನಗದೇ ಇರುವಂತ ಸನ್ನಿವೇಶಗಳು ಬಹಳ ಇರ್ತದೆ. ಆದ್ರೆ ಈ ತರ ಲಲಿತ ಪ್ರಬಂಧಗಳು ನೋಡಿದಾಗ ಮನಸ್ಸು ನಕ್ಕು ಹಗರಾಗ್ತದೆ. ಆಮೇಲೆ ನಮ್ಮ ಒಂದು ನಿರಾಳತೆ ಬರ್ತದೆ, ಹೊಸದಾಗಿ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ, ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಮುಂದೆ. ಅದಕ್ಕೆ ಲಲಿತ ಪ್ರಬಂಧದ ಒಂದು ಸಾಹಿತ್ಯ ಏನಿದಾರ ಬಹಳ ಪರಿಣಾಮಕಾರಿ ಅಂತ. ನೀವು ಅದರಲ್ಲಿ ಕೃತಿ ಮಾಡ್ತಾ ಇದ್ದೀರಿ, ಅದು ಸವಾಲಲ್ಲಿ ಇದ್ರೂ ಕೂಡ ಮಾಡ್ತಾ ಇದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತಾ. ಈಗ ನಮ್ ಧಾರವಾಡಕ್ಕೆ ಬಂದಿರಿ, ಬೇಂದ್ರೆ ಅವ್ರು ನೆನಪು ತೆಗೆದ್ರಿ, ನಿಮಗೆ ಅವ್ರು ಬೇಂದ್ರೆ ಅವ್ರ ಪರಿಚಯ ಹೆಂಗಾತ್? ಅವರು ಒಂದು ಶಬ್ದಗಾರಡಿಗ ಅಂತೀವಿ ನಾವು, ನಮ್ಮ ಆಕಾಶವಾಣಿಯ ಸಲಹೆಗಾರ ಆಗಿದ್ರು. ಅವ್ರ ಬಗ್ಗೆ ಅವ್ರು ನಿಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರ್ಯಾರ? ಅವ್ರು ಇವಾಗ ಬೇಂದ್ರೆ ಅವ್ರನ್ನ ಮುಖಾಮುಖಿ ಆಗುವಷ್ಟು ನನಗೆ ಅಷ್ಟು ತಿಳುವಳಿಕೆನೂ ಇರ್ಲಿಲ್ಲ. ಆಮೇಲೆ ಧಾರವಾಡ ಸಂಪರ್ಕ ತುಂಬಾನೇ ಕಡಿಮೆ ಇತ್ತು. ನಾವು ಗದಗ ಹುಬ್ಳಿ ಹೀಗೆ ತಿರುಗಾಡ್ತಾ ಇದ್ವಿ. ಹಾಗಾಗಿ ಅವ್ರದ್ದು ಓದ್ಬೇಕು, ಅವಾಗ ಓದೋ ಸ್ವಾತಂತ್ರ್ಯನೂ ಇರ್ಲಿಲ್ಲ ರೀ. ನಾವು ಓದುವಾಗ, ನಾವು ಶಾಲೆ ಕಲಿಯುವಾಗ ಸರ್ಕಾರಿ ಶಾಲೆ, ಓದೋ ಸ್ವಾತಂತ್ರ್ಯನೂ ಅಷ್ಟು ಮುಕ್ತವಾಗಿರ್ಲಿಲ್ಲ ನಮಗೆ. ಬುಕ್ಸ್ ಎಲ್ಲ ಯಾರು ತಂದ್ಕೊಡೋದು ಓದೋ ಅನ್ನೋದು ಇರ್ಲಿಲ್ಲ. ಹಂಗಾಗಿ ಇವೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಅಂದ್ರೆ ನಮಗೆ ಏನೋ ಯಾವ್ದೋ ಲೋಕದ ವ್ಯಕ್ತಿಗಳು, ಪ್ರತ್ಯಕ್ಷ ದೇವ್ರನ್ನ ಅಂತ ನಾವು ಹೆಂಗ್ ನೋಡ್ತೀವಿ ಹಂಗೆಲ್ಲ ಅನ್ಸೋದು ನಮ್ಗೆ. ನಾನು ಹಂಗಾಗಿ ಓದೋದು ಶಾಲೆ ಸ್ಕೂಲಲ್ಲಿ ಲೈಬ್ರರಿನೂ ಕಡಿಮೆ ರೀ, ತರಿಸ್ಕೊಡೋರು ಅಕ್ಕೋರು. ಹಂಗೆ ಒಂದೊಂದು ಯಾವ ಅದು ಕಾವ್ಯನ ಅರಗಿಸ್ಕೊಳ್ಳುವಷ್ಟು ಶಕ್ತಿ ನಮಗಿರ್ಲಿಲ್ಲ. ನಾವು 6ನೇ ಕ್ಲಾಸ್ಗೆ ಇರುವಾಗ, 6ನೇ 7ನೇ ಕ್ಲಾಸ್ಗೆ ಇರುವಾಗ ಸ್ಕಾಲರ್ಶಿಪ್ ಪರೀಕ್ಷೆ ಕಟ್ಸಿದ್ರು ನಮ್ಮ ಅಕ್ಕವರು ಹುಬ್ಳಿನಲ್ಲಿರುವಾಗ. ಅವಾಗ ಅವರು ಧಾರವಾಡಕ್ಕೆ ಬರ್ಬೇಕಿತ್ತು ಆ ಸ್ಕಾಲರ್ಶಿಪ್ ಎಕ್ಸಾಮ್ ಕಟ್ಟಕ್ಕೆ. ಅದು ನಾಳೆನೋ ಇವ್ರಿಗೆ ಎಜುಕೇಶನ್ ಇದು ಆಗ್ತದೆ, ನಮ್ಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಡೀಪ್ ಆಗಿ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ನಾವು ಆಳವಾಗಿ. ಇದರಿಂದ ಏನಾಗುತ್ತೆ ಏನೂ ಇಲ್ಲ. ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗ್ಬೇಕು ನಾವು, ಅದೇ ಒಂದು ಖುಷಿ. ಆ ಖುಷಿ ಏನು ಅಂತಂದ್ರೆ ಎಲ್ಲ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಒಂದ್ ಮನೆಯೊಳಗೆ ಇಳಿಸಿದ್ರಿ. ಮಾರನೇ ದಿವಸ ಪರೀಕ್ಷೆ ಬರೀಬೇಕು ನಾವು. ಆ ಪರೀಕ್ಷೆ ಬಗ್ಗೆನೂ ಗಂಭೀರತೆ ಇಲ್ಲ ನಮಗೆ. ಏನು ಓದ್ಬೇಕು, ಏನೋ ಪುಸ್ತಕ ಕೊಟ್ಟಿದ್ರು, ಏನೋ ಹೆಂಗೋ ಬರ್ಕೊಂಡಿದ್ವಿ. 6ನೇ ಕ್ಲಾಸ್ 7ನೇ ಕ್ಲಾಸ್ ಅಂದ್ರೆ ಆದ್ರೆ ನಮ್ಗೆ ಇಳಿಸಿದ್ರು ಮನೆಯಲ್ಲಿ. ಆ ಬಾಜುಕಿನ ಮನೆಯೊಳಗೆ ದೊಡ್ಡ ದೊಡ್ಡ ಮನಿ ರೀ ಧಾರವಾಡ. ಫಸ್ಟ್ ಟೈಮ್ ನಾ ಧಾರವಾಡ ನೋಡಿದ್ದ ಅವಾಗ. ಒಂದಿಬ್ರು ಅಕ್ಕೋರ್ ಬಂದಿದ್ರು, ಅಷ್ಟು ಹುಡುಗರು. ರಾತ್ರಿ ಏನೋ ಊಟಕ್ಕೆ ಹಾಕಿದ್ರು, ಪುಸ್ತಕ ಓದ್ಕೊಡ್ರಿ ನಾಳೆ ಏನೋ ಎಲ್ಲ ಕ್ವಶನ್ಸ್ ಬರ್ತಾವ ಅಂತ ಹೇಳಿದ್ರೆ ಆಯ್ತಾ. ಬೆಳಗ್ಗೆ ಎದ್ದು ಹಿತ್ಲಿಗೆಲ್ಲ ಶಾಲೆಗೇನೋ ಟಾಯ್ಲೆಟ್ ಎಲ್ಲ ಇದ್ದು, ಹಿತ್ಲಿಗೆ ಬರೋ ಅಷ್ಟೊತ್ತಿಗೆ ಬಾಜುಕಿನ ಮನಿದು ದೊಡ್ಡ ಕಾಂಪೌಂಡ್ ಇತ್ರಿ. ದೊಡ್ಡ ಕಾಂಪೌಂಡು ತುಂಬಾ ಎಲ್ಲ ಸಂಪಿಗೆ ಗಿಡ, ಕೆಂಡ ಸಂಪಿಗೆ. ಯಾರೋ ಒಬ್ರು ಹತ್ತಿ ಹರಿಲಿಕ್ಕತ್ತಾರ, ಕೆಳಗೆ ಬೀಳತಾವ ಊರ ಆಶ್ರ. ನಮ್ಗೆ ಈ ಪರೀಕ್ಷೆನೂ ದೊಡ್ಡದಲ್ಲ, ಇದನ್ನೂ ದೊಡ್ಡದಲ್ಲ, ಸ್ಕಾಲರು ದೊಡ್ಡದಲ್ಲ. ಆ ಸಂಪಿ ಗಿಡ ಹೂ ಬೀಳತಾವು. ತಳಗೊಬ್ರು ಇಷ್ಟು ಉದ್ದ ಕೂದಲೆದು ಜುಬ್ಬ ಹಾಕೊಂಡವ್ರು ಹೂವ ತಗೊಂಡು ಬುಟ್ಟಿ ತುಂಬಾಕ್ತಾರ. ಈ ದೃಶ್ಯ ಏನೋ ನಮಗೆ ಸ್ವರ್ಗ ಸುಖ ಕೊಡುವಂತ ದೃಶ್ಯ. ಆ ಟೈಮ್ನಾಗ ಹಿಂಗ ಕಾಲು ಎತ್ತಿ 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 ನೋಡಕತ್ತೀವಿ ನಾವು. ಅದನ್ನ ಅವ್ರು ನೋಡಿದ್ರು, ಹೂವ ತುಂಬಾಕತ್ತಿದ್ರಲ್ರಿ, ಅವ್ರು ನೋಡಿದ್ರು ಇವ್ ಹೂ ಬೇಕೇನ ಕೊಡ್ತೀನಿ ಅಂತ ಹೇಳಿ ಆ ಕಂಪೌಂಡ್ ಇಂದ ಹಿಂಗ್ ಮಾಡಿ ಕೈಯಾಗಿಂದ ಹಿಂಗ ಹುಡುಕಿ ಹಾಕ್ತೇವೆ ನಾವು. ಹಿಂಗ ಉಡಿ ಹೊಡ್ಯೋದು, ಹಿಂಗ ಉಡಿ ಹೊಡ್ಯೋದು ಹಾಕಿದ್ರೆ ನಾವು ಉಡಿ ಹೊಡ್ಡಿ ಅಂದ್ಕೊಂಡು ಮತ್ತೊಂದು ಹುಡುಗಿ ಬಂದ್ಲು, ಆಮೇಲೆ ಮತ್ತೊಂದು ಹುಡುಗಿ ಬಂದ್ಲು. ಹಿಂಗ ಎಲ್ಲಾರು ಹುಡುಗರು ಬಂದ್ರು. ಗಲಾಟೆ ಆಯ್ತಲ್ರಿ. ಅಕ್ಕರ್ ಒಳಗ್ ಕರೆದ್ರು, ಅವ್ರು ಹೂ ಹಾರ್ದ ಒಳಗ್ ಹೋದ್ರು ಇಬ್ರು. ಈ ಅಕ್ಕರ್ ಒಳಗ್ ಏನ್ ಕತೆಗಳಿದ್ದೀರಿ ನೀವು,
ಹಿಂಗ ಗಲಾಟೆ ಮಾಡತ್ರಿ ಬಾಜುಕ್ ಬೇಂದ್ರೆ ಅವ್ರದಾರ ಗೊತ್ತೈತಿಲ್ಲ ನಿಮ್ಗ ಅಂದ್ರೆ ಅವಾಗ ಬೇಂದ್ರೆ ಅವ್ರು ಅಂತ ಗೊತ್ತವ್ರು ನಮ್ಗ. ಹೂವಿನ ಉಡಿ ತುಂಬಿದ್ರು ಅವರು, ಕೆಂಡ ಸಂಪಿಗೆ ಹೂವಿನ ಉಡಿ ತುಂಬಿದ್ರು. ನಮಗ ಪರೀಕ್ಷಾ, ಅದ ಎಕ್ಸಾಮ್, ಆ ರೂಮ್ ಏನು ಅಂದ್ರೆ ಏನೋ ನೆನಪಿಲ್ಲ. ಬೇಂದ್ರೆ ಅಜ್ಜಾರು ನಮ್ಮ ಉಡಿಗೆ ಸಂಪಿಗೆ ಹೂ ತುಂಬಿದ್ರು ಅನ್ನೋದು ಒಂದ ನೆನಪುಳಿದಿತ್ತು. ನಾನು ಏನ್ ಬರ್ದು ಏನೋ ನೆನಪಿಲ್ರಿ ಅದ. ಆದ್ರೆ ಈಗ ಅನಿಸ್ತತ್ ನನಗ ಅದೊಂದು ದೃಶ್ಯ ಎಲ್ಲೋ ಇಲ್ಲಿ ಮುದ್ರೆ ಹೊತ್ಕೊಂಡ್ ಕುಂತತ್ರಿ. ಆದ್ರೆ ಈಗ ಅನಿಸ್ತೈತೆ ಅವರು ತುಂಬಿದ್ದು ಸಂಪಿಗೆ ಹೂವಲ್ಲ, ಬರೀ ಗಂಧ ಅಲ್ಲ, ಅದರ ಸಾಹಿತ್ಯ ಇತ್ತು, ಅದರ ಕಾವ್ಯ ಇತ್ತು. ಅಂತ ವ್ಯಕ್ತಿಗಳು ನಮಗೆ ಯೋಗ ಇರ್ಬೇಕಲ್ಲ. 6ನೇತದ ಅರೆ ಮುಳ್ಳಗೇಡ್ಗಳು, ನಾವು ಅರುಗೇಡ್ಗಳು, ಅಂತವ್ರಿಗೆ ಸಂಪಿಗೆ ಹೂ. ದೊಡ್ಡ ಕವಿ ಅವರು. ಅವಾಗ್ಲೇ ಅವ್ರ ಕವಿ ಅಂತ ಗೊತ್ತಿಲ್ಲ, ನಾವ್ ಏನ್ರ ಗೊತ್ತಿತ್ತು ಅಂದ್ರೆ ಕಾಲ್ ಬರ್ತಿದ್ದು ಹೋಗಿ ಅಂತದು. ಅದಕ್ಕೆ ಆ ಸಂಪಿಗೆ ಉಡಿ ತುಂಬಿದ ಸಂಪಿಗೆ ಏನದ ನೋಡ್ರಿ, ಅದು ಬಹುತೇಕ ನಮಗ ಒಂದ್ ಆಶೀರ್ವಾದ ಫಲ ಇರ್ಬೇಕು ನೋಡ್ರಿ. ನಿಮ್ ಬರವಣಿಗೆ ಮೇಲೆ ಅವ್ರ ಪ್ರಭಾವ ಬೀರೋದು ಹಂಗೆ. ಹೌದಲ್ರಿ? ಬೆಂದಾವ ಬೇಂದ್ರೆ ಯಾಕಂತಿದ್ರು ಅವರು. ಹೌದು, ಅಷ್ಟು ಗಾಢವಾದ ಓದೋರ್ದು. ನಿಮ್ಮ ಬರಹಗಳ ಮೇಲೆ, ನಿಮ್ಮ ಲಲಿತ ಪ್ರಬಂಧಗಳಾಯ್ತು, ನಿಮ್ಮ ಒಂದು ಪ್ರಭಾವ ಏನಾದ್ರು ಓದ್ಕೊಂಡ್ರಲ್ಲ ಬೇಂದ್ರೆ ಅವರು? ಕೆಲವೊಂದ್ ಮಾತ್ರ ಓದ್ಕೊಂಡ್ರೇನ್ರಿ ನಾನು. ಅವರು ಕಾವ್ಯದ ಪ್ರಭಾವ ನನಗೆ ಬೀರುವಷ್ಟು ನನಗೆ ಪರಿಣಿತಿ ನಾನು ಹೊಂದಿರ್ಲಿಲ್ಲ. ಓದು ಇಂಟ್ರೆಸ್ಟ್ ಐತಿ, ಓದೇನಿ ತಿಳ್ಕೊಂಡೇನಿ. ಅವ್ರು ನೋಡೋ ದೃಷ್ಟಿ ಅದ ನೋಡ್ರಿ. ಆ ದುಃಖ ಆಗ್ಲಿ ಖುಷಿ ಆಗ್ಲಿ ಎಷ್ಟು ಸರಳ ಸುಲಲಿತ ಕಾವ್ಯಧಾರಿಯಾಗಿ ಹರಿತಿತ್ತು ಅನ್ನೋದು ನನಗೆ ಅಚ್ಚರಿ ಹೊರತು ಅದರಿಂದ ನನಗೆ ಏನೋ ಹಿಂಗ್ ಮಾಡ್ಬೇಕು ಅಂತ ಏನು ಹಿಂಗ್ ತಗೊಳಕ್ ಆಗಿಲ್ಲ ನನ್ಗೆ. ಅದ್ರ ತಲೆ ಒಳಗೆ ಉಳಿತಿತ್ತು ಬಹುತೇಕ ಯಾವ್ಯಾವ್ದೋ ಸಾಲಿನಾಗ ಬರ್ತಾವ್ರಿ ಹಂಗ ಮೂಡಿ ಬರ್ತಾವ ಹೊರತು ಈ ತರ ಏನೋ ಬರಿಬೇಕು ಹಿಂಗ್ ನನ್ಗೆ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ಓದು ಇಂಟ್ರೆಸ್ಟ್ ತುಂಬಾ ತಗೊಂಡು ಹೋಗಿ ನಾನು ಇಲ್ಲಿ ಬೇಂದ್ರೆ ಭವನಕ್ಕೆ ಬಂದಾಗ, ಆಕಾಶವಾಣಿಗೆ ಬಂದಾಗ ಎಲ್ಲ. ನೋಡ್ರಿ ಅನಸೂಯ ಸಿದ್ದರಾಮ ಅವರೇ, ಒಬ್ಬ ಸಾದಾ ಗೃಹಿಣಿಯಾಗಿ ನೀವು ಇದ್ರೂ ಕೂಡ ಸಾಹಿತ್ಯದ ಮೂಲಕ ನೀವು ಎಂಥ ಪ್ರಭಾವ ಬೀರಿದ ಕನ್ನಡ ಭಾಷೆ ಅನ್ನೋದು. ಅದರ ಮೂಲಕ ನೀವು ಇವತ್ತು ಬೇರೆಯಾಗಿ ನಿಲ್ತೀರಿ. ಎಲ್ಲರಾಗಿ ನೀವು ಗೃಹಿಣಿಯಾಗಿ ಇರಬಹುದಾಗಿತ್ತು, ಅದಕ್ಕಿಂತ ನೀವು ನಿಮ್ಮನ್ನು ಒಬ್ಬ ಸಾಹಿತ್ಯ ಗುರುತಿಸಲಿಕ್ಕೆ ಕಾರಣ ಕನ್ನಡ ನಿಮ್ಮೊಳಗೆ ಬಂದದ್ದು. ಅದನ್ನೇ ನೀವು ಲಲಿತ ಪ್ರಬಂಧಗಳ ಮೇಲೆ, ಅದು ಆ ಒಂದು ಪ್ರಕಾರದಲ್ಲಿ ಬರೆಯೋದು ಬಹಳ ಕಡಿಮೆ ಜನ. ಗದ್ಯ ಸಾಹಿತ್ಯವನ್ನು ಬರೆಯೋದೇ ಬಹಳ ಕಡಿಮೆ. ಅದರಲ್ಲಿ ಸಾಧನೆ ಮಾಡಿದಿರಿ. ಹಂಗೆ ಸಾಹಿತ್ಯ ಒಳಗ ಆರಾಮಿತರ ಹೆಸರು ಹೇಳಿದ್ರಿ. ಅವ್ರು ನಮ್ ಬಹಳ ಆತ್ಮೀಯ ಗುರುಗಳು. ಅವ್ರು ಎಂಥ ಒಂದು ಹಾಸ್ಯ ಪ್ರಜ್ಞೆ ಅವರಲ್ಲಿ ಇರೋದು. ಕನ್ನಡ ಇಲ್ಲಿ ತನಕ ಒಟ್ಟ ಒಂದು ಸಾಹಿತ್ಯ ನಮ್ಮ ಒಳಗಡೆ ಪ್ರವೇಶ ಆಯ್ತು ಅಂದ್ರೆ, ಪ್ರಕಾ ಪ್ರವೇಶ ಅಂತೀನೋ, ಸಾಹಿತ್ಯದ ಪ್ರವೇಶ ಆಗ್ಬೇಕು. ಅವಾಗ ನಮ್ಮ ಬದುಕಿನಲ್ಲಿ ಒಂದು ಅರ್ಥ ಬರ್ತದೆ. ಒಬ್ಬ ಅನುಭವಿಸಿದ ಬರಹಗಾರ್ತಿಯಾಗಿ ನೀವು ಮಾತನ್ನು ಒಪ್ತೀರಾ? ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಆದ ಮೇಲೆ ಬರೀಲಿಕ್ಕೆ ಆಗ್ತದ್ರಿ. ಯಾಕಂದ್ರೆ ಯಾವ್ದೋ ಅದೇ ಹೇಳಿದ್ನಲ್ಲ, ನಾನು ಬರೀ ಕಂಡದ್ದು ನೋಡಿದ್ದು ಕೇಳಿದ್ದು ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಬಸ್ನಾಗ ಹೊಂಟಿವಿ ಒಂದು ಪ್ರಯಾಣ, ಸಾಮಾನ್ಯವಾಗಿ ಎಲ್ಲರೂ ನೋಡೋದು ಪ್ರಯಾಣ ಅನುಭವಿಸೋದು ಬೇರೆ. ಒಬ್ಬ ಕವಿತ್ವ ಅಥವಾ ಸಾಹಿತಿ ಅವರು ಸಾದಾ ಸೀದಾ ಅನುಭವ ಇದ್ರೆ ಸಹಿತ ಅವ್ರು ತಗೊಳ್ಳೋದೇ ಬೇರೆ. ಅದೇನಾಗ್ತದೆ, ಬರಹ ಆಗಿ ಬರ್ತದ. ಈಗ ಹೆಂಗ ಇವರು ಸಂಘರ್ಷ, ಸ್ತ್ರೀ ಸಂಘರ್ಷಗಳು ಹೆಂಗ ಕಥೆಯಾಗಿ ಬರ್ತಾವಲ್ರಿ, ಹರಟೆಗಳು ಏನಂದ್ರೆ ಅವರು ಓದೋದ್ರ ಜೊತೆಗೆ ನೇರ ಸಂಪರ್ಕ ಹೊಂದ್ಬಿಡ್ತಾವ್ರಿ. ಅವು ಹರಟೆಗಳು ಕಥೆಗಳು ಹಂಗಿಲ್ಲ, ಸೀರಿಯಸ್ ಆಗ್ತಾವ. ಒಂದ್ ಕಟ್ಟಿಟ್ಟಾಗಿ ಒಂದು ಎಂಡ್ ತಗೋಬೇಕು, ಒಂದು ಆರಂಭ ತಗೋಬೇಕು, ಹಿಂಗಿರ್ತದೆ. ಹರಟೆಗಳಲ್ಲಿ ಇಲ್ಲಿ ಆರಾಮಿತ್ರ ಅವ್ರು ಹೇಳ್ಯಾರ ಅದ್ರ ನನ್ ಕಥಾ ಸಂಕಲನ. ಹರಟೆಗಳು ನಾ ಏನು ದಿಕ್ಕಿಲ್ಲ, ನಾ ಸೀದಾನ ಹೋಗ್ತೀನಿ. ದೇವಿ ಜೋಡಿ ಸಂದರ್ಶನಕ್ಕೆ ಬಿದ್ದಿರ್ತಾಳ್ರಿ ಲೇಖಕಿ. ದೇವಿಯೊಂದಿಗೆ ಸಂದರ್ಶನ ಅಂತಾನೆ ಒಂದು ಲೇಖನ ಐತ್ರಿ ಅದ್ರೊಳಗೆ. ಅಂದ್ರೆ ಮೌಢ್ಯಗಳೆಲ್ಲ ಸೇರಿ ಕನಸನಾಗ ದೇವಿ ಬಂದಾಳ ಅಂತ ಹೇಳಿ ಅನ್ನೋ ಹಂಗ ಒಂದು ಅದು ಸ್ವಪ್ನೊಳಗೆ ಬರ್ತದೆ. ಆಕೆ ದೇವಿ ಕೇಳ್ತಿರ್ತಾಳ, ನೀನ್ ಸೀದಾ ಹೇಳ, ನಾನ್ ಯಾವಾಗ್ಲೂ ಸೀದಾ ಹೇಳ್ತೀನಿ, ಸೊಟ್ಟಪಟ್ಟ ಹೇಳ ನಂಗೆ ಗೊತ್ತೇ ಇಲ್ಲ ಅಂತ ಅಂತಾರೆ ಇವ್ರ ಲೇಖಕಿ. ಅದ್ರ ಹರಟೆಗಾರರು ಯಾವಾಗಲೂ ಸೊಟ್ಟಪಟ್ಟನ ಹೋಗಿ ಮುಂದೆ ಹೋಗಿ ಕುದುರೆ ಇರ್ತಾರ. ಅವರು ಆ ಕುದುರೆ ಎಕಡೆ ಹೋಯ್ತೈತೆ ಆ ಕಡೆ ಹೋಗ್ತಾರಂತ ಆರಾಮಿತ್ರ ಹೇಳ್ಯಾರ. ಹಂಗ ಹರಟಿ ಅನುಭವ ಮುಂದಿಂದನೇ ಹೋಗ್ತಾವ. ಈಗ ನಾವು ನಾಗಪ್ಪಗೆ ಹಾಲು ಹಾಕ್ತಿವಿ, ಅಲ್ಲೇ ಹಾಲು ಹಾಕ್ತಾ ಇರ್ತೀವಿ, ಆ ಕಡೆ ಹಾವು ಬಂತಂದ್ರೆ ಹೊಡೆದ ಹಾಕ್ತಿವಿ. ದೂರ ಹೋಗ್ತಿವಿ, ಹೊಡೆಯವ್ರನ್ನ ಕರೆಸ್ತೀವಿ. ಈಗೆಲ್ಲ ಸ್ವಲ್ಪ ವೈಚಾರಿಕತೆ ಬಂದು ಅವ್ನು ಹಿಡಿದು ಕಾಡ್ನಾಗ ಎಲ್ಲೋ ಒಂದ್ರಿ ಸುದ್ದಿ ಓದ್ತೀವಿ. ಆದ್ರೆ ಹುಡ್ದಾಗ ಹಿಂಗ ಆ ನಾಗ ನೀತಿ ಅನ್ನೋದು ಈ ತರ ಹರಟೆಗಳು ನಮ್ಮ ಮೂಢಕ್ಕೆ ಆ ಮೌಢ್ಯತೆಯನ್ನು ನಾವು ಒಂದು ಸಾಹಿತ್ಯದಿಂದ ಸಮಾಜವನ್ನು ಬದಲೆ ಮಾಡ್ಲಿಕ್ಕೆ ಸಾಧ್ಯ. ಕರೆಕ್ಟ್. ವಿಶೇಷವಾಗಿ ನೀವು ವಿಡಂಬನ ಸಾಹಿತ್ಯದಿಂದ ಸಾಧ್ಯ. ಈಗ ನಾವು ಕಾವ್ಯ ಮೀಮಾಂಸೆ ಅಂತಾರೆ, ಕಾವ್ಯವನ್ನು ನಾವು ವಿಮರ್ಶೆ ಮಾಡಬೇಕು, ಈಗ ಅದರಲ್ಲಿ ನಡೆದಾಡಬೇಕು ಅಂತಾರೆ. ಅಲ್ಲಿ ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ ತೆಗೆದುಕೊಂಡ್ರೆ ಪ್ಲೇಟೋ ಎಲ್ಲ ವಿಚಾರ ಅಂದ್ರೆ ನಿಸರ್ಗ ಇಷ್ಟು ಚಂದ ನೀ ಏನ್ ಬರಿತೀಯೋ ಅದು ಏನ್ ಬರೆದ್ರು ನೀ ಅದು ರಿಪೀಟ್, ಅದು ನೀನು ಹೊಸಗೇನ್ ಬರ್ಲಿಕ್ಕೆ ಆಗುದಿಲ್ಲ. ಆ ನಿಸರ್ಗ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅದು ಪ್ಲೇಟೋ ಹೇಳ್ತಾರೆ.
ಅಂದ್ರೆ ಈ ಭಾವನಾತ್ಮಕ ಪ್ರಪಂಚ ಏನಿದೆಲ್ಲ ಈ ಮೀಮಾಂಸೆ ಒಳಗೆ ಬರ್ತದಲ್ಲ, ಅಂದ್ರೆ ಹೀಗೆ ನಮ್ಮ ಒಂದು ವಿಡಂಬನೆ ವಿಮರ್ಶೆ ಇವುಗಳಿಗೆ ಒಂದು ಆಸ್ಪದ ಇತ್ತು ಅಂದ್ರೆ ವ್ಯಕ್ತಿತ್ವ ಹೂವಾಗಿ ಅರಳುತ್ತದೆ ಅಂತ, ಇಲ್ಲಾಂದ್ರೆ ಮೊಗ್ಗಾಗಿ ಮುರುಟಿ ಹೋಗ್ಬಿಡ್ತದೆ. ಹೂವಾಗಿ ಅರಳಬೇಕು ಅಂದ್ರೆ ಸಾಹಿತ್ಯ ಸಂಪರ್ಕ ಬೇಕು. ತಾವು ಅದರಲ್ಲಿ ಹೂವಾಗಿ ಅರಳಿದಿರಿ, ಮತ್ತೆ ನೀವು ಸಾಕಷ್ಟು ಜನರಿಗೆ ನಿಮ್ಮ ಒಂದು ಸಂತೋಷವನ್ನು ಕೊಟ್ಟಿದ್ದೀರಿ. ಯಾಕಂದ್ರೆ ಹರಟೆ ಹೊರಗಡೆ 4 ಮಂದಿ ಕೂತು ಹರಟೆ ಹೊಡೆದ್ ಬೇರೆ, ಅದನ್ನ ಬರೋ ರೂಪದಲ್ಲಿ ಹರಟೆಯಾಗಿ ಅಂದ್ರೆ ಒಳಗೆ ಪರಕಾ ಪ್ರವೇಶ ಮಾಡೋದೇನಿದೆಯಲ್ಲ ಅದು ಇನ್ನೂ ಹೆಚ್ಚು ಆನಂದವನ್ನು ಕೊಡುತ್ತೆ, ಒಳಗಿನ ಆನಂದವನ್ನ ಹೊರಗೆ ತಗೊಂಡ್ಬರ್ತದಲ್ಲ. ಅದಕ್ಕೆ ತಾವು ಬಾಧ್ಯಸ್ಥರಿದ್ದೀರಿ. ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮ್ಮ ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ನೀವು ಸಂಪಿಗೆ ಸೌರಭ ಹೇಳಿದ್ರಿ, ನನಗೆ ಬೇಂದ್ರೆ ಅಜ್ಜನ್ ಕತೆ ನಾವು ನಿಜವಾಗಿ ಬಹಳ ಅಂದ್ರೆ ನಮ್ ಹೂ ಮಳೆ ಸುರದಂಗಾಯ್ತು ನಮಗೂ ಕೂಡ. ಯಾಕಂದ್ರೆ ಆಕಾಶವಾಣಿ ಅಂದ್ರೆ ನಮ್ ಬೇಂದ್ರೆ ಅಂದ್ರೆ ಆಕಾಶವಾಣಿ ನಮ್ಗೆ ಅಷ್ಟು ಅಚ್ಚುಮೆಚ್ಚ ಅವರು. ಬಹಳ ಸಂತೋಷದ ಸ್ಮರಣೆಗಳನ್ನ ಹೇಳಿದ್ರಿ. ಕೊನೆಯದಾಗಿ ನಮ್ಮ ಮಹಿಳಾ ಬರಹಗಾರ್ತಿಯರಿಗೆ ಆದ್ರೆ ಯಾಕೆ ಈ ಒಂದು ಅಸ್ಮಿತೆ ಇದೆಯಲ್ಲ, ಏನಾದ್ರೇನು ಈ ಒಂದು ಅಸ್ಮಿತೆ ಇದೆಯಲ್ಲ, ನಿಮಗೆ ಬರೀರಿ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ರಿ, ನೀವು ನಿಮ್ಮ ಜೀವನವನ್ನು ಗೆಲ್ರಿ ಅಂತ ಹೇಳ್ತೀರಾ ಹೇಗೆ? ಮಹಿಳಾ ಬರಹಗಾರರು ನೋಡ್ರಿ, ಸಮಸ್ಯೆಗಳು ಮಹಿಳೆಗೆ ಆವತ್ತು ಇದ್ದು ಇವತ್ತು ಅದಾವ. ಆ ಸಮಸ್ಯೆಗಳನ್ನು ಮೀರಬೇಕು, ಇದನ್ನ ಒಂದು ಪರಿಹಾರ ಹುಡುಕ್ಬೇಕು ಅಂತ ಪ್ರತಿಯೊಂದು ಮಹಿಳೆಗೂ ಇರ್ತದೆ. ಆದ್ರೆ ಆ ಮನಿ ಚೌಕಟ್ಟೇನಿದೆ ನೋಡ್ರಿ, ಆ ಚೌಕಟ್ಟು ಈಗ ನೋಡ್ರಿ, ಅವರು ಕೆಲಸ ಮಾಡ್ತಾರೆ, ಇವರು ಕೆಲಸ ಮಾಡ್ತಾರೆ, ಹೋಗಿ ಬಂದು ಕೈ ಕಾಲು ತಕೊಂಡು ಅವ್ರಿಗೆ ಕಾಫಿ ಇವ್ರು ಕೊಡ್ತಾರೆ ಹೊರತು ಅವ್ರು ಬಂದು ದಣ್ಕೊಂಡ್ ಬಂದು ಇರ್ತಾರ. ಉದಾಹರಣೆಗಳಿದೆ, ಆದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ. ಈ ತರದ್ದು ಏನು ಮಹಿಳೆಗೆ ಇವು ಸುಮ್ನೆ ಸಣ್ಣ ಏನ್ ಲೆಕ್ಕಕ್ಕೂ ಬಾರದಷ್ಟು ಅಂತಾವು. ಇದಕ್ಕಿಂತ ಕೆಟ್ಟ ಸಮಸ್ಯೆಗಳೆಲ್ಲ ಬಹಳ ಅದಾವ. ಬೇಕಾದಷ್ಟು ಸಂಘರ್ಷಗಳು ಅವರು ಮನಸ್ಸಲ್ಲಿ ಎದೆಯಾಳದಲ್ಲಿ ಕಡಿತಾ ಇದ್ರು ಕೂಡ ಬರೆಯೋದು ಒಂದು ಶೈಲಿನೋ ಒಂದು ಸಾಹಿತ್ಯದ ಇರಂಗಿಲ್ರಿ ಅವ್ರಿಗೆ. ಅಕಸ್ಮಾತ್ ಅದು ಇದ್ದು ಅವರು ಬರಹಗಾರ್ತಿ ಆಗಿದ್ರು ತುಂಬಾ ಸ್ವಚ್ಛ ಮನಸ್ಸಿಂದ ನೇರವಾಗಿ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇರುವುದಿಲ್ಲ. ಯಾಕಂದ್ರೆ ಅಲ್ಲೂ ಒಂದ್ ಸ್ವಲ್ಪ ಕಟ್ಟುಪಾಡು, ಒಂದ್ ಸ್ವಲ್ಪ ಹಿಂಜರಿತ ಒಂದು ಇದೆ ಚೌಕಟ್ಟು. ಆ ಚೌಕಟ್ಟು ಮೀರಿ ಯಾರೋ ಬರಿಬಹುದು, ಬೇಕಾದಷ್ಟು ಬರಿತಾ ಇದ್ದಾರೆ. ಚೌಕಟ್ಟು ಮೀರಿ ಬರೆಯೋದು ಏನೋ ಬಹಳ ಧೈರ್ಯ ಬರ್ತಾರು, ಏನು ಒಂದು ಇಟ್ಕೊಂಡಿಲ್ಲ ಅಂತ ಹೇಳ್ಬೋದು ನಾವು. ಆದ್ರೆ ಹಿಂದಿಂದ ಬರೋ ಮಾತು ಮತ್ತೆ ಬೇರೆ. ಯಾಕೆ ಹೇಳ್ಬೇಕಿತ್ತು ಇದೆಲ್ಲ? ಅಲ್ಲ, ಏನಕ್ ಬೇಕು? ಈಗ ಕೆಲವೊಂದು ಸತ್ಯಗಳು ನಮ್ಮ ಜೊತೆಗೆ ಇರ್ಲಿ, ನಮ್ಮ ಜೊತೆಗೆ ಹೋಗ್ಲಿ. ಅಲ್ಲ, ಅದರಿಂದ ಏನಾಗೋದಿದೆ ನಮ್ಗೆ, ಅಥವಾ ಯಾರಿಗೋ ಪ್ರಯೋಜನ ಏನಾಗೋದಿದೆ? ನಾನು ಎಲ್ಲಾ ನೇರವಾಗಿ ಹೇಳ್ಕೋತೇನಪ್ಪ, ಅದರಿಂದ ಏನು ಯಾರಿಗೇನಾದ್ರೂ ಉಪಯೋಗ ಇದೆಯಾ, ಪ್ರಯೋಜನ ಇದೆಯಾ? ಅಥವಾ ನೀವು ಅದನ್ನ ಮೀರಿ ಅನ್ನೋ ನೀತಿನ ಅಲ್ವಲ್ಲ. ಅಲ್ಲ, ನಾನು ಹಳೆ ತಲೆಮಾರು, ಆ ತರ ನಾನು ಒಂದು ಯೋಚನಾ ಲಹರಿ ನನ್ಗೆ ಈ ಕಡೆ ಬರ್ಬೋದು. ಈಗಿನ ಮಹಿಳಾ ಅದೇನ್ ಹೇಳ್ತಾ ಇದ್ದಾರೆ ಅಂತ ಅನ್ಬೋದು, ಏನ್ ತಪ್ಪಿಲ್ಲ ಅದರಲ್ಲಿ. ಯಾಕಂದ್ರೆ ಇದರಲ್ಲಿ ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ ರೀ. ಅಂದ್ರೆ ಇನ್ನೂ ಕೂಡ ನಮ್ಗೆ ಒಂದೆಲ್ಲೂ ಒಂದು ಲಗಾಮು ನಮ್ಗೆ ಕಾಣ್ದಿರೋ ಅಂತದ್ದು ಒಂದು ಕಡಿವಾಣ ಹಾಕಿದ್ ಎಳಿತಾನೆ ಇರುತ್ತೆ. ಹಾಗಾಗ್ಬಿಟ್ಟು ನಮ್ಗೆ ತುಂಬಾ ಸ್ವಾತಂತ್ರ್ಯ ವಹಿಸಿ ಬರೀಲಿಕ್ಕಾಗಲ್ಲ. ಏನಿದ್ರು ನೀವೇನ್ ಹೇಳೋದಿಲ್ಲ, ಹರಟೆ ಮೇಲೆ ಮೇಲೆ ಸೌರಿ ನಿಮ್ಮನ್ನು ನಗಿಸಿ ನಾನು ನಗುವ ಹಗುರವಾಗಿರ್ಬೋದು ಅನ್ನೋದು. ಆಮೇಲೆ ಒಂದ್ ರೀತಿಯಿಂದ ತುಂಬಾ ದುಃಖದ್ದು, ತುಂಬಾ ಶೋಕ ಇದೆ, ಈ ರೀತಿ ಎಲ್ಲ ಇದೆ ನಮ್ಗೆ. ನೋಡಿ, ಒಂದು ಲೋಟದಲ್ಲಿ ಅರ್ಧ ಗ್ಲಾಸ್ ನೀರಿದ್ರೆ ಅಯ್ಯೋ ಖಾಲಿ ಇದೆ ಅನ್ನೋದು ಹೇಗೆ, ಅಯ್ಯೋ ಅರ್ಧ ತುಂಬಿದೆ ಅನ್ನೋದು ಹೇಗೆ, ಯಾಕೆ ಬೇಕಾಗಿದೆ ಇದು ಅನ್ನೋ ತರಾನು ಒಂದು ನಮ್ದು ನೋಡ್ರಿ. ನೀವು ಹರಟೆಗಳು ಆ ಒಂದು ಸಂರಕ್ಷಿತ ಪ್ರದೇಶವನ್ನು ಹಿಡ್ಕೊಂಡ್ಬಿಟ್ಟಿದ್ರಿ ಹರಟೆ ಅನ್ನೋದನ್ನ. ಖಂಡಿತ ನಾವು ಹೇಳ್ತೀವ್ರಿ, ಕ್ಷಮೆಯ ಧರಿತ್ರಿ ಅಂತ. ತ್ಯಾಗಮಯಿ ನಮ್ಮ ತಾಯಿನೇ ಸ್ತ್ರೀ. ಅಂದ್ರೆ ಸ್ತ್ರೀ ಸಮಾನತೆ ಕಲ್ಪನೆಗಿಂತ ಹೋರಾಟ ಎಲ್ಲ ಇರ್ತದೆ. ಬಟ್ ಸ್ತ್ರೀ ಯಾವಾಗ್ಲೂ ಒಂದು ಉಚ್ಚ ಸಂಸ್ಕೃತಿಯನ್ನು ಹೊಂದಿದಂತವ್ರು. ಸ್ತ್ರೀ ಯಾವಾಗ್ಲೂ ಮೇಲೇನೆ. ನಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ಅಂದ್ರೆ ಉನ್ನತ ಸಂಸ್ಕೃತ ಸಮಾಜದ ಪ್ರಕಾರ ಇಲ್ಲಿ ತನಕ ಬಹಳ ಪೂರ್ವಕ ಮಾತಾಡಿದ್ರಿ. ನೋಡ್ರಿ, ನಾವು ಏನೋ ಬಂದು ನೀವು ನಮ್ಮ ಜಯಂತಿ ಮೇಡಮ್ ಅವ್ರ ಜೊತೆಗೆ ಆಕಾಶವಾಣಿ ಭೇಟಿಯಾಗಲಿಕ್ಕೆ ಬಂದ್ರಿ. ನಮ್ಮ ಹಿರಿಯ ಆಡಳಿತಾಧಿಕಾರಿಗಳು ಸುದ್ದಿ ವಿಭಾಗದೊಳಗ ಬಹಳ ಆತ್ಮೀಯ ಸ್ನೇಹಿತರು, ಅವ್ರ ಜೊತೆಗೆ ಬಂದ್ರಿ. ಅನಸೂಯ ಸಿದ್ದರಾಮ ಅವರೇ, ನನ್ನ ತಂದೆ ಹೆಸರು ಸಿದ್ದರಾಮಪ್ಪ. ನನಗೆ ಆ ಒಂದು ಹೆಸರಲ್ಲಿ ಬಹಳ ಪ್ರೀತಿ ಕಾಣುತ್ತೆ. ನನಗೆ ಬಹಳ ನನ್ನ ಮೇಲೆ ಬಹಳ ಪ್ರೇಮ ನಮ್ಮ ಅಪ್ಪಾಜಿ. ಅನಸೂಯ ಸಿದ್ದರಾಮ ಅವರೇ, ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಾಹಿತ್ಯ ಸೌರಭದೊಳಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಆನಂದವನ್ನು ನೀಡಿದ್ದೀರಾ. ಮತ್ತೊಮ್ಮೆ ಅವರೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಹಿರಿಯ ಲೇಖಕಿ ಅನಸೂಯ ಸಿದ್ದರಾಮ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.